ಲೈವ್ ಅಪ್ಡೇಟ್ ಗಾಗಿ ಮತ್ತೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಅಂತಂದ್ರೆ ಹಲವು ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ನಾವು ಕೊಡ್ತಾ ಇದ್ವಿ. ಮೊದಲೇದಾಗಿ ಮಂಜು ಅವರು ಹೋಗ್ತಾರೆ ಅಂತ ಹೇಳಿದ್ವಿ, ಮಂಜು ಅವರು ಹೋದ್ರು. ತದನಂತರ ಮೋಕ್ಷಿತಾ ಹೋಗ್ತಾಳೆ ಅಂತ ಹೇಳಿದ್ವಿ, ಮೋಕ್ಷಿತಾ ಅವರು ಕೂಡ ಎಕ್ಸಿಟ್ ಆಗಿದ್ದಾರೆ, ಈಗ ಎಲಿಮಿನೇಟ್ ಆಗಿದ್ದಾರೆ. ಈಗ ಉಳಿದಿರೋದು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಲಮಾನಿ, ತ್ರಿವಿಕ್ರಮ್, ಇನ್ನೊಂದು ಕಡೆ ರಜತ್ ಅವರು. ಅರ್ಥ ಮಾಡ್ಕೊಳ್ಳಿ, ಈ ಸೀಸನ್ ನಲ್ಲಿ ಇತಿಹಾಸ ದಾಖಲೆ ಸೃಷ್ಟಿಯಾಗಿದೆ. ಹೇಗೆ ಅಂತಂದ್ರೆ ಇಬ್ಬರು ವೈಲ್ಡ್ ಕಾರ್ಡ್ ಇಂದ ಬಂದಿರುವಂತಹ ಸ್ಪರ್ಧಿಗಳು ಈ ಕೊನೆಯವರೆಗೂ ಅದರಲ್ಲೂ ಟಾಪ್ 3 ಅಲ್ಲಿ ಉಳ್ಕೊಂಡಿದ್ದಾರೆ ಅಂತಂದ್ರೆ ಮೊದಲೇದಾಗಿ ಈ ಹನುಮಂತ ಲಮಾನಿಗೆ ಮತ್ತೆ ನಾವು ರಜತ್ ಅವರಿಗೆ ಕಂಗ್ರಾಚುಲೇಷನ್ ಅನ್ನ ಹೇಳಲೇಬೇಕು, ಅಭಿನಂದನೆಗಳನ್ನ ಹೇಳಲೇಬೇಕು. ಯಾಕೆ ಅಂತಂದ್ರೆ ಇದು ಒಂಥರ ಸಾಹಸದ ವಿಚಾರ. ಯಾಕಂದ್ರೆ ಹಲವು ಸೀಸನ್ ಗಳಲ್ಲಿ ನೀವು ನೋಡ್ಕೊಂಡು ಬಂದಿದ್ದೀರಾ, ಯಾರು ಕೂಡ ಇಲ್ಲಿವರೆಗೂ ಈ ಒಂದು ಹಂತವರೆಗೂ ಬರಕ್ ಆಗ್ಲೇ ಇಲ್ಲ. ಸ್ಪರ್ಧಿಗಳನ್ನ ಅರ್ಥ ಮಾಡ್ಕೊಳ್ಳೋದಾಗಿರ್ಲಿ, ಬಿಗ್ ಬಾಸ್ ಮನೆಯ ರೂಲ್ಸ್ ರೆಗ್ಯುಲೇಷನ್ ಗಳನ್ನ ತಿಳ್ಕೊಳ್ಳೋಷ್ಟ್ರಲ್ಲಿ ಸುಸ್ತಾಗಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗಡೆ ಹೋಗ್ಬಿಡ್ತಿದ್ರು. ಜೊತೆಗೆ ವೀಕ್ಷಕರಿಗೂ ಕೂಡ ಇವ್ರು ಯಾರು, ಯಾವಾಗ ಬಂದ್ರು, ಯಾವಾಗ ಹೋದ್ರು ಅನ್ನೋದು ಕೂಡ ಗೊತ್ತಾಗ್ತಿರ್ಲಿಲ್ಲ. ಅಂಥದ್ರಲ್ಲಿ ಹನುಮಂತ ಲಮಾನಿ ಆಗಿರ್ಬೋದು ಮತ್ತೆ ರಜತ್ ಅವರು ಬಿಗ್ ಬಾಸ್ ಮನೆಗೆ ಒಂದು ಹೆಚ್ಚಿನದಾದಂತಹ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ದಾರೆ ಅಂತಂದ್ರೆ ತಪ್ಪಾಗಂಗಿಲ್ಲ. ಮತ್ತೆ ಹಳೆಯ ಸ್ಪರ್ಧಿಗಳಿಗಿಂತ ಇವರಿಬ್ರು ಹೆಚ್ಚು ಕಾಣಿಸ್ಕೊಂಡಿದ್ದಾರೆ, ಹೆಚ್ಚು ಗುರುತಿಸ್ಕೊಂಡಿದ್ದಾರೆ ಅಂತಂದ್ರೂ ತಪ್ಪಾಗಂಗಿಲ್ಲ. ಅಷ್ಟು ಚಂದ ಹನುಮಂತ ಲಮಾನಿ ಆಟ, ಅಷ್ಟು ಚಂದ ರಜತ್ ಅವರ ಎಂಟರ್ಟೈನ್ಮೆಂಟ್. ಸೊ ಹೋಲ್ ಎಂಟೈರ್ ನಾವು ಬಿಗ್ ಬಾಸ್ ಜರ್ನಿಯ ಬಗ್ಗೆ ಮಾತಾಡ್ತಾ ಹೋದ್ರೆ ಹನುಮಂತ ಲಮಾನಿ ಮತ್ತೆ ರಜತ್ ಅವರ ಕಾಂಟ್ರಿಬ್ಯೂಷನ್ ಹೆಚ್ಚಾಗೇ ಇತ್ತು. ಈಗ ಹಳೆಯ ಸ್ಪರ್ಧಿಗಳಲ್ಲಿ ಉಳ್ಕೊಂಡಿರೋದು ಅಂತ ಜುಗಲ್ ಬಂದಿ ಇರುವಂತದ್ದು. ಈಗ ಎಲಿಮಿನೇಟ್ ಆಗುವಂತ ಸ್ಪರ್ಧಿ ಯಾರು ಅಂತಂದ್ರೆ ಮೊದಲೇದಾಗಿ ಹೇಳ್ಬಿಡ್ತೀನಿ, ಈಗ ಸದ್ಯ ರಜತ್ ಅವರು ಮನೆಯಿಂದ ಹೊರಗಡೆ ಹೋಗ್ತಾರೆ. ನಾನು ಹಳೆಯ ವಿಡಿಯೋದಲ್ಲಿ ಹೇಳಿದ್ದೆ, ರಜತ್ ಅವರ ಕಾಂಟ್ರಿಬ್ಯೂಷನ್ ಹೆಚ್ಚಿನದಾಗಿ ಇದೆ, ಎಂಟರ್ಟೈನ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ಮತ್ತೆ ಎಲ್ರು ಕೂಡ ಓಪನ್ ಅಪ್ ಆಗುವಂಗೆ ಮಾತನಾಡಿದ್ದಾರೆ. ಎಲ್ರಿಗೂ ಕೂಡ ನೇರ ಮಾತುಗಳಿಂದ ಅವರು ಒಂಥರ ಬಿಗ್ ಬಾಸ್ ನೋಡುವಂತ ವೀಕ್ಷಕರ ಮನಸ್ಸನ್ನ ಗೆದ್ದಿದ್ದಾರೆ. ಅಷ್ಟು ಚಂದ ಅವರು ಮಾತನಾಡ್ತಾ ಇದ್ರು. ಮತ್ತೆ ಏನ್ ಇವರು ಇಷ್ಟೊಂದು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರ ಅಂತ ಹೇಳಿ ಕೆಲವರಿಗೆ ಇರ್ಸ್ಮುರ್ಸ್ ಆಗ್ತಿತ್ತು. ಬಟ್ ತದನಂತರ ಹೋಗ್ತಾ ಗೊತ್ತಾಯ್ತು ಅವರು ಆ ಮನುಷ್ಯ ಇರೋದೇ ಹಾಗೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಅವರು ಆಟ ಆಡ್ತಾ ಇದ್ರು. ತಮ್ಮ ವ್ಯಕ್ತಿತ್ವ ಏನಿದೆ ಅಲ್ಲ ಅದನ್ನ ಅವರು ಬಿಗ್ ಬಾಸ್ ಮನೆಯಲ್ಲಿ ತೋರಿಸಿದ್ರು. ಸೊ ಆದ್ರೆ ಏನಂತಂದ್ರೆ 50 ದಿನಗಳ ನಂತರ ಬಂದಿರೋ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಗೆ ರಜತ್ ಅವರಿಂದ ಇನ್ನೂ ಸ್ವಲ್ಪ ಬೇಕಿತ್ತು, ಅದನ್ನ ಈಡೇರಿಸಕ್ಕೆ ರಜತ್ ಅವ್ರ ಕಡೆಯಿಂದ ಆಗಿಲ್ಲ. ಸೊ ಹೀಗಾಗಿ ಈಗ ಮೋಕ್ಷಿತ್ ಅವರು ಎಲಿಮಿನೇಟ್ ಆದ ನಂತರ ಇನ್ನೀಗ ನೆಕ್ಸ್ಟ್ ಉಳಿದಿರೋದು ರಜತ್ ಅವರು ಎಲಿಮಿನೇಟ್ ಆಗ್ತಾರೆ ಅನ್ನುವಂತ ಮಾಹಿತಿ. ಅಂತಂದ್ರೆ ಈಗ ಹನುಮಂತ ಆಗಿರ್ಬೋದು, ತ್ರಿವಿಕ್ರಮ್, ಇವರಿಬ್ರು ಕೂಡ ಟಫ್ ಕಾಂಪಿಟೇಟರ್ಸ್ ಆಗಿದ್ದಾರೆ. ಸೊ ಇವರ ಮಧ್ಯೆ ಇರುವಂತದ್ದು ರಜತ್ ಅವರು. ಸೊ ಈಗ ರಜತ್ ಅವರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಈಗ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಈಗ ಬಿಗ್ ಬಾಸ್ ಮನೆ ಒಳಗಡೆ ಕಿಚ್ಚ ಸುದೀಪ್ ಅವರು ಕಾಲಿಡ್ತಾರೆ. ಮೂವರು ಸ್ಪರ್ಧಿಗಳನ್ನ ವೇದಿಕೆ ಮೇಲೆ ಕರ್ಕೊಂಡ್ ಬರ್ತಾರೆ. ಸೊ ಈ ಮೂವರಲ್ಲೂ ಕೂಡ ಯಾರೇ ಗೆದ್ರು ಕೂಡ ತುಂಬಾ ಖುಷಿನೇ ಆಗುತ್ತೆ. ಯಾಕಂತಂದ್ರೆ ಇವ್ರು ಮೂವರು ಟಾಪ್ 3 ಗೆ ಹೋಗಿರುವಂತದ್ದು. ಮೊದಲೇದಾಗಿ ಇವ್ರು ಮೂವರು ಈಗ ಟಾಪ್ 3 ಗೆ ಹೋಗಿರೋದಕ್ಕಾಗಿ ಮೊದಲೇದಾಗಿ ಕಂಗ್ರಾಚುಲೇಷನ್ ಅಂತ ಹೇಳ್ಬೇಕು. ಸೊ ಈಗ ನಾನು ಒಂದು ಹಳೆಯ ವಿಡಿಯೋದಲ್ಲಿ ಹೇಳಿದ್ದೆ, ಈಗ ತ್ರಿವಿಕ್ರಮ್ ಮತ್ತೆ ಹನುಮಂತ ಲಮಾನಿಯ ನಡುವೆ ಈಗ ಒಂದು ಜುಗಲ್ಬಂದಿ ನಡೆಯುತ್ತೆ, ಇಬ್ಬರಲ್ಲಿ ಯಾರು ಗೆಲ್ಬೇಕು ಅಂತ ಹೇಳಿ. ಸೊ ಬೆಳಗ್ಗೆಯಿಂದ ಅಂತಂದ್ರೆ ಈ ಒಂದು ಕ್ಷಣದವರೆಗೂ ಕೂಡ ಪ್ರೆಡಿಕ್ಷನ್ ನಡೀತಾ ಇದೆ, ಹನುಮಂತ ಲಮಾನಿಯವರು ವಿನ್ನರ್ ಆಗಬೇಕು ಅಂತ ಹೇಳಿ ಒಂದು ಜನಾಂಗ ಈಗ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ದೇವರ ಮೊರೆಯಲ್ಲಿ. ಇನ್ನೊಂದಿಷ್ಟು ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಗಳು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ತ್ರಿವಿಕ್ರಮ್ ಅವರೇ ವಿನ್ ಆಗಬೇಕು ಅಂತ ಹೇಳ್ತಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಬಟ್ 5 ಕೋಟಿ ವೋಟ್ಗಳು ಏನಿದೆ ಅಲ್ಲ, ಇಷ್ಟೊಂದು ವೋಟ್ಗಳ ಸುರಿಮಳೆ ಆಗಬೇಕು ಅಂತಂದ್ರೆ ಅದಕ್ಕೆ ಮೇನ್ ಕಾಂಟ್ರಿಬ್ಯೂಷನ್ ಯಾರು ಅಂತಂದ್ರೆ ಹನುಮಂತ ಲಮಾನಿಯವರ ವ್ಯಕ್ತಿತ್ವ, ಅವರ ಸಿಂಪ್ಲಿಸಿಟಿ, ಅವರ ಉಡುಗೆ, ಸೊ ಮತ್ತೆ ಅವರು ಆಡುವಂತಹ ಆ ಪ್ರಾಮಾಣಿಕ ಆಟ, ಇದೆಲ್ಲವೂ ಕೂಡ ಬಿಗ್ ಬಾಸ್ ಸೀಸನ್ 11 ಗೆ ಪ್ಲಸ್ ಆಗಿದೆ. ಈ ಎಲ್ಲಾ ಕಾಂಟ್ರಿಬ್ಯೂಷನ್ ಅನ್ನ ನಾವು ನೋಡ್ತಾ ಇದ್ರೆ ಹನುಮಂತ ಲಮಾನಿಗೆ ಈ ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಟ್ರೋಫಿನ ಅವ್ರಿಗೆ ಕೊಡ್ಬೇಕು. ಇನ್ನು ತ್ರಿವಿಕ್ರಮ್ ಅವರ ವಿಚಾರಕ್ಕೆ ಅಂತ ಬಂದ್ರೆ, ತ್ರಿವಿಕ್ರಮ್ ಅವರು ಆಟದಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ರು, ತುಂಬಾ ಚೆನ್ನಾಗಿ ಅವರು ಆಟ ಆಡ್ತಿದ್ರು. ಅವರು ಯಾವ್ದಾದ್ರು ಒಂದು ಆಟವನ್ನ ಆಯ್ಕೆ ಮಾಡ್ಕೊಂಡ್ರೆ, ಆಟಕ್ಕಂತ ಇಳಿದ್ರೆ ಅವರು ಗೆದ್ದೇ ಬರ್ತಾರೆ ಅಂತ ಹೇಳಿ ಬಹುಶಃ ಎಲ್ರು ಕೂಡ ಪ್ರೆಡಿಕ್ಟ್ ಮಾಡ್ತಾ ಇದ್ರು. ಅದರಂತೆ ಅವರು ಗೆದ್ದಿರೋದು ಕೂಡ ದಾಖಲೆಗಳಿವೆ. ಸೊ ಅಷ್ಟು ಚಂದ ತ್ರಿವಿಕ್ರಮ್ ಅವರು ಆಟ ಆಡ್ತಾರೆ. ಬಟ್ ಈ ಒಂದು ಕಲಾ ಜೀವನದಲ್ಲಿ ಅಂತ ನೋಡಿದ್ರೆ ನಾವು ಅವ್ರಿಗೆ ಅಪ್ ಅಂಡ್ ಡೌನ್ಸ್ ತುಂಬಾನೇ ಇದೆ. ಸೊ ಈ ಒಂದು ಟ್ರೋಫಿ ಏನಾದ್ರೂ ಸಿಕ್ಬಿಟ್ರೆ ಅವರ ಜೀವನಕ್ಕೆ ಒಳಿತಾಗತ್ತೆ ಅನ್ನೋದು ಅವರ ಫ್ಯಾನ್ಸ್ ನ ಕೋರಿಕೆ ಆಗಿದೆ. ಬಟ್ ನಾವು ಹನುಮಂತನ ವಿಚಾರಕ್ಕೆ ಅಂತ ಬಂದ್ರೆ, ಹಳ್ಳಿ ಹುಡುಗ, ಮುಗ್ಧ ಹುಡುಗ, ಅಲ್ಲಿವರೆಗೂ ಬಂದಿದ್ದೆ ಒಂದು ದೊಡ್ಡ ಗ್ರೇಟ್. ಅಂಥದ್ರಲ್ಲಿ ಎಲ್ಲರಿಗೂ ಕೂಡ ಅವರು ಟಫ್ ಕಾಂಪಿಟೇಷನ್ ಅನ್ನ ಕೊಟ್ಟಿದ್ದಾರೆ. ಆಟದಲ್ಲೇ ಆಗಿರ್ಬೋದು, ವ್ಯಕ್ತಿತ್ವದಲ್ಲೇ ಆಗಿರ್ಬೋದು, ಮತ್ತೆ ಎಲ್ಲದರಲ್ಲೂ ಕೂಡ ಬಿಗ್ ಬಾಸ್ ಕೆಲವೊಂದಷ್ಟು ವಿಚಾರಗಳನ್ನ ವ್ಯಕ್ತಪಡಿಸಿದೆ. ನೀವು ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ಸ್ಪರ್ಧಿಗಳಿಗೆ ಅಷ್ಟೇ ಅಲ್ಲ, ನೋಡುವಂತ ವೀಕ್ಷಕರಿಗೂ ಕೂಡ ವ್ಯಕ್ತಿತ್ವದ ಪಾಠವನ್ನ ಮಾಡಿದಿರಿ, ಜೀವನದ ಪಾಠವನ್ನ ಹೇಳ್ಕೊಟ್ಟಿದ್ದೀರಿ ಅಂತ ಹೇಳಿದ್ರು. ಇಷ್ಟು ಸಾಕು ಹನುಮಂತ ಗೆಲ್ಲೋದಕ್ಕೆ. ಬಟ್ ಇಷ್ಟೆಲ್ಲಾ ಇದ್ರೂ ಸಹಿತ ಹನುಮಂತ ಗೆಲ್ತಾರೆ ಅನ್ನೋದಕ್ಕೆ ಇನ್ನೂ ಯಾಕೆ ಗೊಂದಲಗಳು ನಡೀತಾ ಇದೆ, ಡೌಟ್
ಡೌಟ್ ಯಾಕೆ ಬರ್ತಾ ಇದೆ, ಹನುಮಂತಾನೇ ವಿನ್ನರ್ ಅಲ್ವಾ ಅಂತ ಕೇಳಿದ್ರೆ ಕೊನೆ ಕ್ಷಣದಲ್ಲಿ ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ತಂಡ ಏನಾದ್ರೂ ಗಿಮಿಕ್ ಮಾಡ್ಬಿಡ್ತಾರಾ ಅನ್ನೋ ಒಂದು ಭಯ ಎಲ್ಲರಲ್ಲೂ ಕಾಡ್ತಾ ಇದೆ. ಯಾಕಂತಂದ್ರೆ ನೀವು ಗಮನಿಸಿರ್ಬೋದು, ತ್ರಿವಿಕ್ರಮ್ ಅವರು ಸುದೀಪ್ ಅವ್ರಿಗೆ ಒಂದ್ ಸ್ವಲ್ಪ ಹತ್ತಿರದಿಂದ ಇರುವಂತವ್ರು. ಹಾಗಂತ ಹೇಳಿ ಸುದೀಪ್ ಅವರು ಫೇವರ್ ಮಾಡಿ ತ್ರಿವಿಕ್ರಮ್ ಅವ್ರನ್ನ ವಿನ್ನರ್ ಮಾಡ್ಬಿಡ್ತಾರ? ನೋ ವೇ. ಏನಾಗುತ್ತೆ ಅನ್ನೋದನ್ನ ನಾವು ಅಂತ್ಯದವರೆಗೂ ಕೂಡ ಕಾದ್ ನೋಡ್ಬೇಕಾಗತ್ತೆ. ಜೊತೆಗೆ ಇಲ್ಲಿ ಹನುಮಂತ ಲಮಾನಿ ಅವರು ಜಿ ಕನ್ನಡದ ಮುಖ ಆಗಿರೋ ಕಾರಣಕ್ಕಾಗಿ ಈಗ ಮೋಕ್ಷಿತಾ ಅವ್ರನ್ನು ಕೂಡ ಮನೆಯಿಂದ ಹೊರ ಕಳಿಸಿದ್ರು. ಆದ್ರೆ ರಜತ್ಗಿಂತ ಮೋಕ್ಷಿತಾ ಅವ್ರಿಗೆ ಓಟ್ಗಳು ಜಾಸ್ತಿ ಬಂದಿದೆ ಅನ್ನೋದನ್ನ ನೀವು ಮರೆಯೋ ಹಂಗಿಲ್ಲ. ಇನ್ನೊಂದು ಹೇಳ್ಬೇಕಂತಂದ್ರೆ ತ್ರಿವಿಕ್ರಮ್ಗಿಂತ ಮೋಕ್ಷಿತಾಗೆ ಓಟ್ಗಳು ಹೆಚ್ಚಾಗಿ ಬಂದಿದ್ದಾವು ಅಂತಂದ್ರೂ ಕೂಡ ಈ ಮಾತನ್ನ ತೆಗೆದು ಹಾಕಕ್ಕಾಗಂಗಿಲ್ಲ. ಯಾಕಂತಂದ್ರೆ ಫಸ್ಟ್ ಏನಂತಂದ್ರೆ ಹನುಮಂತ ಲಮಾನಿಗೆ ಅಷ್ಟೆಲ್ಲ ಓಟ್ಗಳು ಬರ್ಲಿಕ್ಕೆ ಕಾರಣ 5 ಕೋಟಿ ಓಟು ಹನುಮಂತನಿಗೆ ಸಿಕ್ಕಿರೋದು. ತದನಂತರ ಲಿಸ್ಟ್ ಅಲ್ಲಿ ಇರೋದು ಯಾರು ಅಂತಂದ್ರೆ ಮೋಕ್ಷಿತಾ ಪೈ ಅವರು. ಮೋಕ್ಷಿತಾ ಅವರ ಕಾಂಟ್ರಿಬ್ಯೂಷನ್ ಇದೆ ಬಿಗ್ ಬಾಸ್ ಮನೆಯಲ್ಲಿ. ಆಟ ಆಡಿದ್ರೆ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ವಿನ್ನರ್ ಆಗಕ್ ಸಾಧ್ಯ ಇಲ್ಲ, ಎಲ್ಲದರಲ್ಲೂ ಕೂಡ ಇರಬೇಕು. ಅವ್ರದೇ ಆದಂತ ಒಂದು ಆಟವನ್ನ ಆಡಿದ್ರು. ಸೊ ಹೀಗಾಗಿ ಅವರು ಇಲ್ಲಿವರೆಗೂ ಬಂದ್ರು, ಎಲ್ಲರಿಗೂ ಕೂಡ ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಟ್ ಏನು ಅಂತಂದ್ರೆ ರಜತ್ ಅವರಿಗಿಂತ ಕಡಿಮೆ ಓಟ್ಗಳು, ಹೆಚ್ಚಿನ ಓಟ್ಗಳನ್ನ ಬಿದ್ರೂ ಸಹಿತ ಇಲ್ಲಿ ರಜತ್ ಅವರು ಸೇವ್ ಆಗಿದ್ದಾರೆ. ಬಟ್ ಅನ್ಫಾರ್ಚುನೇಟ್ ಮೋಕ್ಷಿತಾನ ಅವರು ಕಳಿಸ್ಕೊಟ್ಟಿರೋದನ್ನ ಈ ಒಂದು ತಾತ್ಪರ್ಯವನ್ನ ನೋಡಿದ್ರೆ, ಈ ತಾರತಮ್ಯವನ್ನ ನೋಡ್ತಾ ಇದ್ರೆ ಹನುಮಂತನ ವಿನ್ನರ್ ಕಿರೀಟಕ್ಕೆ ಎಲ್ಲಿ ಹೊಡ್ತಾ ಬೀಳುತ್ತೋ, ಏನ್ ಮಾಡ್ಬಿಡ್ತಾರೋ, ಮೋಸ ಮಾಡ್ಬಿಡ್ತಾರ ಅನ್ನೋದಿದೆ. ಯಾಕಂತಂದ್ರೆ ಗೌತಮಿಯನ್ನು ಕೂಡ ಅತಿ ವೇಗವಾಗಿ ಕಳಿಸ್ಕೊಟ್ಬಿಟ್ರು, ಜಿ ಕನ್ನಡದ ಫೇಸ್ ಆಗಿತ್ತು. ದೆನ್ ಮೋಕ್ಷಿತಾನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಅಂತಂದ್ರೆ ಗೀತಾ ಸೀರಿಯಲ್ ಮಾಡಿರುವಂತ ಭವ್ಯನ ಇಲ್ಲಿವರೆಗೂ ಇಟ್ಕೊಂಡಿದ್ರು. ಅಂತಂದ್ರೆ ಗೌತಮಿ ತುಂಬಾ ಚೆನ್ನಾಗಿ ಆಡ್ತಿದ್ರು, ಅವ್ರನ್ನ ಕಳಿಸ್ಕೊಟ್ಬಿಟ್ರು. ವ್ಯಕ್ತಿತ್ವದ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ, ಆಟ ಒಂದೇ ನಾನು ಎಲ್ಲದಕ್ಕಲ್ಲೂ ಲೆಕ್ಕ ಮಾಡ್ತಾ ಇಲ್ಲ. ಬಟ್ ಏನಂತಂದ್ರೆ ಈಗ ಮೋಕ್ಷಿತಾನು ಕೊಟ್ಟಿದ್ದಾರೆ ಜಿ ಕನ್ನಡದ ಫೇಸ್. ಹನುಮಂತನ ವಿಚಾರದಲ್ಲಿ ಯಾವ ನಿರ್ಣಯ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡ್ಬೇಕು. ಮತ್ತೆ ನಿಮಗೆ ಈ ಒಂದು ಟ್ರೋಫಿಯನ್ನ ಗೆದ್ರೆ ಏನೆಲ್ಲ ಆಗ್ಬಹುದು, ಬಿಗ್ ಬಾಸ್ ಮನೆ ನಿಮ್ಗೆ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅನ್ನೋದನ್ನ ಕೇಳುವಂತ ಸಂದರ್ಭದಲ್ಲಿ ಸುದೀಪ್ ಅವರು ಹೆಚ್ಚಾಗಿ ತ್ರಿವಿಕ್ರಮ್ ಅವ್ರ ಜೊತೆ ಮಾತನಾಡ್ತಾರೆ. ಹನುಮಂತನ ಜೊತೆ ಅಷ್ಟಾಗಿ ಕಾನ್ವರ್ಸೇಷನ್ ಮಾಡಲ್ಲ, ಮತ್ತೆ ಉಳಿದವರ ಜೊತೆಗೂ ಕೂಡ ಅಷ್ಟಾಗಿ ಕಾನ್ವರ್ಸೇಷನ್ ಇರೋದಿಲ್ಲ ಶಾರ್ಪ್ ಆಗಿ. ಬಟ್ ತ್ರಿವಿಕ್ರಮ್ನ ಹೆಚ್ಚು ಮಾತಾಡ್ಲಿಕ್ಕೆ ಬಿಟ್ಟಿದ್ದಾರೆ, ನೀವು ಅದನ್ನ ನೋಡಿದ್ದೀರಾ. ಅದರಲ್ಲೇ ನಾನು ಅರ್ಥ ಮಾಡ್ಕೊಂಡೆ ಏನೋ ಗಿಮಿಕ್ ಮಾಡ್ಬೋದು ಅಂತ ಹೇಳಿ. ನೋಡೋಣ. ಬಟ್ ಏನು ಅಂತಂದ್ರೆ 5 ಕೋಟಿ ಓಟುಗಳ ವಾರಸುದಾರ ಯಾರು ಅಂತಂದ್ರೆ ಅದು ಹನುಮಂತ ಲಮಾನಿನೇ. ಆ ಓಟುಗಳೆಲ್ಲ ಹನುಮಂತನಿಗೆ ಸೇರಿದ್ದು. ಗರಡವ್ವ ಇಂಡೈರೆಕ್ಟ್ ಆಗಿ ಹನುಮಂತನ ಮುಡಿಗೆ ಹೋಗ್ಬಿಟ್ಟಿದ್ದಾರೆ, ಹನುಮಂತನ ಪಾಲಿಗೆ ಇದ್ದಾರೆ, ಹನುಮಂತನ ಕೈಗೆ ಸಿಕ್ಕಿಬಿಟ್ಟಿದ್ದಾರೆ. ಆದ್ರೆ ಕಲರ್ಸ್ ಕನ್ನಡದವರು ಮತ್ತೆ ಈ ಬಿಗ್ ಬಾಸ್ ತಂಡ ಏನಾದ್ರೂ ಗಿಮಿಕ್ ಮಾಡಿ ತ್ರಿವಿಕ್ರಮ್ ಅವರ ಕೈಗೆ ಕೊಟ್ಬಿಡ್ತಾರ, ಅದನ್ನ ನಾನು ಕೊನೆಯವರೆಗೂ ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇನ್ನೇನು 10 ಗಂಟೆಗೆ ನಂತರ ನಾನು ಈಗ ಲೈವ್ಗೆ ಬರ್ತೀನಿ. ಸೊ ಹಾಗಾಗಿ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಸಬ್ಸ್ಕ್ರೈಬರ್ ಪ್ಲೀಸ್ ಈ ಒಂದು ಲೈವ್ಗೂ ಕೂಡ ಬನ್ನಿ, ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಅಂತ ಹೇಳ್ತಾ ಈಗ ಮುಂದಿನ ವಿಡಿಯೋದಲ್ಲಿ ಮುಂದಿನ ಲೈವ್ ಅಲ್ಲಿ ಸಿಗ್ತೀನಿ. ಈಗ ಮತ್ತೆ ವಿಡಿಯೋಗಳನ್ನ ಮಾಡೋದಲ್ಲ, ಲೈವ್ ಅಲ್ಲಿ ಸಿಗ್ತೀನಿ. ಏನಾಗುತ್ತೆ ಏನ್ ಕತೆ ಅನ್ನೋದನ್ನ ನಾವು ಲೈವ್ ಅಲ್ಲೇ ನೋಡೋಣ, ಅಪ್ಡೇಟ್ಸ್ ಗಳನ್ನ ನೋಡೋಣ ಅಂತ ಹೇಳ್ತೀನಿ. ಜೊತೆಗೆ ಈ ಒಂದು ಪ್ರೆಡಿಕ್ಷನ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು? ತ್ರಿವಿಕ್ರಮ್ ವಿನ್ನರ್ ಆಗ್ತಾರ ಅಥವಾ ಹನುಮಂತ್ ಅವರು ವಿನ್ನರ್ ಆಗ್ತಾರ? ಅದ್ರ ಬಗ್ಗೆ ನೀವು ಊಹೆನ ಮಾಡಬಹುದು, ಅಭಿಪ್ರಾಯನ ವ್ಯಕ್ತಪಡಿಸಬಹುದು. ಬಟ್ ಏನಂತಂದ್ರೆ ಒಂದು ಮಾಹಿತಿನ ನಾನು ಶೋರ್ ಆಗಿ ಹೇಳ್ಬೋದು ಅಂತಂದ್ರೆ TV9 ನಲ್ಲಿ ಒಂದು ಅಪ್ಡೇಟ್ಸ್ ಸಿಕ್ತು ನನಗೆ. ಮಾಹಿತಿ ಸೋರಿಕೆಯಾಗಿದೆ, ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅಂತ ಹೇಳಿ TV9 ನಿಂದ ಒಂದು ಮಾಹಿತಿ ಸಿಕ್ತು. ಅದುವೇ ಏನು ಅಂತಂದ್ರೆ ಅಂತಂದ್ರೆ ವಿಶ್ವಾಸ ಅರ್ಹ ಚಾನಲ್ ಅದು. ಎಲ್ಲರೂ ಕೂಡ TV9 ಅಂತಂದ್ರೆ ನಂಬ್ತಾರೆ, ಒಂದೊಳ್ಳೆ ದೊಡ್ಡ ಮೀಡಿಯಾನೇ ಅಂತ ಹೇಳ್ಬೋದು. ಸೊ ಅಲ್ಲಿಂದ ಸಿಕ್ಕಿರುವಂತ ಮಾಹಿತಿ ಅಂತಂದ್ರೆ ಒಂದಷ್ಟು ನಂಬಿಕೆ ಉಳಿಯುವಂಥದ್ದು. ಸೊ ಏನಂತ ಅಪ್ಡೇಟ್ ಅಂತಂದ್ರೆ ಹನುಮಂತ ಲಮಾನಿ ಅವರು ವಿನ್ನರ್ ಆಗಿದ್ದಾರೆ ಅನ್ನುವಂಥದ್ದು. ಮತ್ತೆ ಒಂದಿಷ್ಟು ಏನೋ ಅಕೌಂಟ್ ಚಾರ್ಟ್ಸ್ ಇದ್ದಂಗೆ ನೋಡಿದೆ, ಅದರಲ್ಲಿ ಹನುಮಂತನೇ ವಿನ್ನರ್ ಅನ್ನೋದು ಕಾಣಿಸ್ತಾ ಇತ್ತು. ಸೊ ನೋಡೋಣ, ಹನುಮಂತನ್ಗೆ ವಿನ್ನರ್ ಕಿರೀಟ ಸಿಗುತ್ತಾ ಅಥವಾ ತ್ರಿವಿಕ್ರಮ್ ಅವ್ರಿಗೆ ಯಾಮಾರಿ ಗರುಡವ್ವ ತ್ರಿವಿಕ್ರಮ್ ಅವರ ಪಾಲಾಗ್ಬಿಡ್ತಾಳ, ಏನಾಗುತ್ತೆ ಅನ್ನೋದನ್ನ ಕ್ಷಣದ ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ಇಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮುಂದಿನ ಲೈವ್ ನಲ್ಲಿ ಸಿಗ್ತೀನಿ. ನಮಸ್ಕಾರ.